ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಾಮ ಸಂವತ್ಸರದ ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಕಾಮಾಕ್ಷಿ ಬಳ್ಳಿಯಲ್ಲಿರುವಂತಹ ವೃಷಭಾದ್ರಿ ಕ್ಷೇತ್ರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸುಮಾರು ಬೆಳಗ್ಗೆ 4:30ರಿಂದ ರಾತ್ರಿ 11 ಗಂಟೆವರೆಗೆ ಸ್ವಾಮಿಯವರ ದರ್ಶನ ಏರ್ಪಾಡು ಮಾಡಲಾಗಿದೆ. ಮಾನ್ಯ ಶಾಸಕರಾದಂಥ ಗೋಪಾಲಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ಸುಮಾರು ಬೆಳಗ್ಗೆ 4:30ರಿಂದ ಸಂಜೆ 11 ಗಂಟೆ ಒಳಗಾಗಿ ಒಂದು 50ರಿಂದ 60 ಸಾವಿರ ಜನ ದರ್ಶನ ಮಾಡ್ತಾರೆ. ಎಲ್ಲರಿಗೂ ಕೂಡ ಉಚಿತವಾದಂಥ ಲಾಡು ಪ್ರಸಾದವನ್ನು ಕೊಡ್ತಾ ಇದ್ದೀವಿ. ನಾಳೆ ಸ್ವಾಮಿಯವರಿಗೆ ತಿರುಕಲ್ಯಾಣ ಮಹಾಮಹೋತ್ಸವ ಬಂದಿದೆ. ಹಾಗಾಗಿ ನಾಳೆ 2 ಗಂಟೆಯಿಂದ 6 ಗಂಟೆವರೆಗೆ ಉತ್ಸವ ಇರುತ್ತೆ. ಇವತ್ತು ವಿಶೇಷವಾದಂಥ ಒಂದು ವೈಕುಂಠ ಏಕಾದಶಿ. ಏನಕ್ಕೋಸ್ಕರ ಅಂತಂದರೆ ಮಂಗಳವಾರ ಬಂದಿರುವಂಥದ್ದು ಮತ್ತು ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಭಗವಂತ ನಿಮಗೆಲ್ಲರಿಗೂ ಕೂಡ ದರ್ಶನವನ್ನು ಕೊಡುವಂಥದ್ದು. ಹಾಗಾಗಿ ಲಕ್ಷ್ಮೀ ಸಮೇತನಾಗಿ ವೆಂಕಟೇಶ್ವರ ಸ್ವಾಮಿಯವರ ದರ್ಶನವನ್ನು ಈ ದಿನ ಯಾರು ಮಾಡುತ್ತಾರೆ ಅವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಲಾಭವಾಗುತ್ತೆ, ವ್ಯಾಪಾರಸ್ಥರಿಗೆ ವ್ಯಾಪಾರ ಲಾಭವಾಗುತ್ತೆ. ಮತ್ತು ಯಾರು ಏನು ಅಂದುಕೊಂಡು ಭಗವಂತನನ್ನು ದರ್ಶನ ಮಾಡಿ ಕೈ ಮುಗಿತಾರೆ ಆ ಕಾರ್ಯ ಅವರಿಗೆ ಸಿದ್ಧಿಯಾಗುತ್ತೆ ಅಂತ ಆಧಾರ ಇದೆ ಆಗಮಶಾಸ್ತ್ರದಲ್ಲಿ. ಹಾಗಾಗಿ ನೋಡಿ, ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನಂ ವೆಂಕಟೇಶ ಸಮೋಭೂತೋ ನಭೂತೋ ನ ಭವಿಷ್ಯತಿ ಅಂತ ಹೇಳ್ಬಿಟ್ಟಿದ್ದಾರೆ. ಕಲಿಯುಗದಲ್ಲಿ ವೆಂಕಟೇಶ್ವರನಿಗಿಂತ ಮಿಗಿಲಾದಂಥ ಭಗವಂತನು ಮತ್ತೊಬ್ಬನಿಲ್ಲ, ವೆಂಕಟಗಿರಿಗಿಂತ ಮಿಗಿಲಾದಂಥ ಗಿರಿ ಮತ್ತೊಂದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ದಿನ ಯಾರು ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶನ ಮಾಡ್ತಾರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ, ಅವರ ಪಾಪಗಳೆಲ್ಲವೂ ಕೂಡ ನಿರ್ಮೂಲವಾಗುತ್ತೆ, ಭಗವಂತನ ಅನುಗ್ರಹ ಅವರಿಗೆ ಪ್ರಾಪ್ತಿಯಾಗುತ್ತೆ. ಅವರ ಮನೆಯಲ್ಲಿ ಶ್ರೀನಿವಾಸ ಮತ್ತು ಲಕ್ಷ್ಮಿ ಸದಾ ನೆಲೆಸಿ ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಅವರಿಗೆ ರಕ್ಷಣೆ ಮಾಡ್ತಾನೆ ಅಂತ ಆಧಾರ ಇದೆ. ಅದಕ್ಕೋಸ್ಕರ ಈ ದಿನ ವಿಶೇಷವಾದಂಥ ವೈಕುಂಠ ಏಕಾದಶಿಯನ್ನು ಸುಮಾರು ಬೆಳಗ್ಗೆ 4:30ರಿಂದ ಭಕ್ತಾದಿಗಳೆಲ್ಲ ದರ್ಶನ ಮಾಡ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹವಾಗಲಿ ಅಂತೇಳಿ ನಾವು ಈ ದಿನ ಎಲ್ಲರಿಗೂ ಕೂಡ ಭಗವಂತನ ಪರವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ.